18 ವರ್ಷಗಳಿಂದ ಆ ಕ್ರೇಜ್ ಇರೋವಂಥದ್ದು ಫ್ಯಾನ್ಗಳಲ್ಲಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಸೊ ಆ ಫ್ಯಾನ್ಸ್ ಬಗ್ಗೆ ಏನು ಹೇಳ್ತೀರಾ ನೀವು? RCB ಫ್ಯಾನ್ಸ್ ಆ್ಯಕ್ಚುಲಿ ಆ ಲಾಯಲ್ಟಿ ನೋಡಿದ್ರೆ ಇವಾಗ ನಾವು RCB ಫ್ಯಾನ್. ಸೊ ಐ ಥಿಂಕ್ ಆ ಲಾಯಲ್ಟಿ ಒಳಗೆ ದೇರ್ ಇಸ್ ಸಮಥಿಂಗ್. ಎಲ್ಲ ಟೀಮಲ್ಲೂ ಈಗ ನೀವು ಯಾವುದೇ ಟೀಮ್ ತಗೊಳ್ಳಿ ಇನ್ ದಿ IPL, ನಮಗಿರೋ ಫ್ಯಾನ್ ಬೇಸ್ ಐ ಡೋಂಟ್ ಥಿಂಕ್ ಈಸ್ ದೇರ್ ಫಾರ್ ಎನಿ ಟೀಮ್. ಸಮ್ಹೌ ಗೊತ್ತಿಲ್ಲ, RCB ಹಸ್ ಗಾಟ್ ದಟ್ ಅಟ್ರಾಕ್ಷನ್. ನೀವು ಸೋಷಿಯಲ್ ಮೀಡಿಯಾಗೆ ಹೋಗಿ ಇನ್ನೊಂದಕ್ಕೆ ಹೋಗಿ ಅಲ್ಲಿ RCB ಬಗ್ಗೆ ಏನಾದ್ರು ಹೇಳ್ಬಿಟ್ರೆ ಸಾಕು, ವಾರ್ ನಡೆದ್ಬಿಡುತ್ತೆ. ನೀವು ಹೇಳಿದ ಹಾಗೆ ಒಂದು ಸಲ ಕಪ್ಗತ್ತಿಲ್ಲದೆ ಇರ್ಬೋದು, ಬಟ್ ಜನ ಬಿಟ್ಕೊಟ್ಟಿಲ್ಲ. ಸೊ ಐ ಥಿಂಕ್ ದಟ್ ಈಸ್ ವೆರಿ ರೇರ್. ನಿಮ್ಮ RCBಯ ಒಡನಾಟದ ಬಗ್ಗೆ ಒಂದು ಸ್ವಲ್ಪ ಹೇಳಿ ನಮಗೆ ಅಂತ. ಒಡನಾಟ ಏನಕ್ಕೆ ಬೇಕು? ನಮ್ಮ ಟೀಮ್ ಅದು ಅದೇ ಒಡನಾಟ. ನಮ್ಮ ಟೀಮ್ ಅದು ಯಾವ್ದು ನಮ್ದು ಅಂತ ಹೇಳ್ತೀವೋ ಅದು ಅದರಲ್ಲಿ ಏನೂ ಬೇಕಾಗಿಲ್ಲ. ಯು ಡೋಂಟ್ ನೀಡ್ ಅ ಸ್ಟ್ರಿಂಗ್ ಅಟ್ ಆಲ್ ಟು ಬಿ ಅಟ್ಯಾಚ್ಡ್. ವಿ ಆಲ್ವೇಸ್ ಹ್ಯಾವ್ ಅ ರಿಲೇಶನ್ಶಿಪ್ ಬಿಲ್ಟ್ ಅಲ್ವಾ? ಅದು ಯಾವತ್ತಿಂದ RCB ಅಂತ ಆಯ್ತು ಅದು ನಮ್ಮದೇ. ಅದು ಪ್ಲೇಯರ್ಸ್ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಟೀಮ್ ಆಡ್ತಾರೆ, ಗೆಲ್ತಾರೆ, ಸೋಲ್ತಾರೆ, ವೀಕ್ಷಕರು ನಾವೇ ತಾನೆ. ಅದೇ ನಮ್ದಿರೋದು. ಅದ್ರ ಮೇಲೆ ಒಂದಿಷ್ಟು ಪ್ಲೇಯರ್ಸು ಇವಾಗ ಇಂಡಿಯಾಗೆ ಆಡ್ಬೇಕಾದ್ರೆ ಇನ್ನೊಂದಿರಲಿ, ಬೆಂಗಳೂರಿಗೆ ಬಂದಾಗ ಬರ್ತಾ ಇರ್ತಾರೆ, ಎಲ್ಲರೂ ಮನೆಗೆ ಬರ್ತಾರೆ, ಹೋಗ್ತಾರೆ. ಐ ಥಿಂಕ್ ದಟ್ ವೇ ಇಟ್ಸ್ ಅ ನೈಸ್ ಥಿಂಗ್ ದಟ್ ಐ ಹ್ಯಾವ್ ವಿತ್ ಅ ಬಾಂಡಿಂಗ್ ವಿತ್ ಲಾಡ್ ಆಫ್ ಕ್ರಿಕೆಟರ್ಸ್. ಕೃಣಾಲ್ ಅವಾಗ ಟೆಕ್ಸ್ಟ್ ಮಾಡ್ತಾರೆ. ಸೂರ್ಯಕುಮಾರ್ ಯಾದವ್ ಇಸ್ ವೆರಿ ರೆಗ್ಯುಲರ್ಲಿ ಇನ್ ಟಚ್ ವಿತ್ ಮೀ. ಕೃಣಾಲ್ ಅವರು ಈಸ್ ರೆಗ್ಯುಲರ್ಲಿ ಇನ್ ಟಚ್ ವಿತ್ ಮೀ. ಲಾಡ್ ಆಫ್ ಕ್ರಿಕೆಟರ್ಸ್. ವಿಜಯ್ ಆಕ್ಚುಲಿ ಅವರು ಇದನ್ನೊಂದು ಅವರು ಹೇಳಬೇಕು. ವಿಜಯ್ ಅವ್ರ ಕ್ವಶನ್ ನೀವು ಕೇಳಿಲ್ಲ ಅಂದ್ರೆ ನಾನೇ ಹೇಳ್ತಾ ಇದ್ದೆ ಇದು ವಿಜಯ್ ಅವರೇ ಹಾಕಿರೋದು ಅಂತ. ತುಂಬಾ ಸೀರಿಯಸ್ ಮನುಷ್ಯ, ತುಂಬಾ ಸೀರಿಯಸ್. ಅವ್ರು ಹಿಂಗೆ ಕೂತ್ರು ಅಂದ್ರೆ ಒಂದು ನಮ್ಗೆ ಯಾರೋ ಹೆಡ್ ಮಾಸ್ಟರ್ ಬಂದಂಗೆ ಫೀಲ್. ನಾನು ಅವ್ರಿಗೆ ಕೇಳಿದೆ, ಯಾಕೆ ಏನ್ರಿ ಸೀರಿಯಸ್ ಆಗಿರ್ತೀರಾ ನೀವು ಯಾವಾಗಲೂ ಅಂತ. ಇಲ್ಲ ರೀ ಸುದೀಪ್, ನಾನು ಇರೋದು ಹಾಗೆ ಒಂಥರ. ಸೊ ಒನ್ ಆಫ್ ದಿ ಫೈನೆಸ್ಟ್ ಕ್ರಿಕೆಟರ್ಸ್. ಐ ಥಿಂಕ್ ಹಿ ವುಡ್ ಹ್ಯಾವ್ ಬೀನ್ ಎ ಗ್ರೇಟ್ ಆಸೆಟ್ ಟು ಇಂಡಿಯಾ ಇಫ್ ನಾಟ್ ಫಾರ್ ದಟ್ ಆಕ್ಸಿಡೆಂಟ್ ಆನ್ ಗ್ರೌಂಡ್. ನಾವು ತುಂಬ ಬೇಜಾರಾಗಿದ್ದು ನಮಗೆ ಅಷ್ಟೇ ಹೆಮ್ಮೆ ಇತ್ತು. ಬಿಕಾಸ್ ನಾನು ಅವ್ರ ಮೇಲೆ ಕ್ರಿಕೆಟ್ ಆಡಿದ್ದೀನಿ ಗ್ರೌಂಡಲ್ಲೆಲ್ಲ. ಇಡೀ ದೇಹದಲ್ಲಿ ನನ್ನ ಪ್ರಕಾರ ಮೂಳೆ ಮಾಂಸ ಎಲ್ಲ ಸೇರಿದ್ರೆ 10 kg ಇರ್ತಾರಿಲ್ಲ ಅವ್ರು ಆ ಟೈಮಲ್ಲಿ. ಅಂದ್ರೆ ಹಂಗಿದ್ರು ನೋಡೋಕ್ಕೆ. ಅವರು ಫಸ್ಟ್ ಟೈಮ್ ಬ್ಯಾಟಿಂಗ್ ಬಂದಾಗಲೂ ನಮ್ಮ ಮೇಲೆ ಈ ಬ್ಯಾಟಿಗೂ ಅವ್ರಿಗೂ ಸೈಜ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ. ಅವರು ಏನು ಬ್ಯಾಟ್ ನಮಗಿರೋ ಅವತ್ತಿನ ಕಾಲೇಜ್ ದಿನಗಳ ಒಂದು ಮಾತುಗಳು ಬರುತ್ತಲ್ಲ, ಯಾವ ನಾನು ಕಳಿಸ್ಬಿಟ್ಟವ್ರು ಇವರು ಎತ್ತ ವಿಕೆಟು ಅಂತ ಆ ಥರ ಇತ್ತು. 100 ಹೊಡೆದ್ರು ಸರ್ ಅವತ್ತು ನಮ್ಮ ಮೇಲೆ. ನನಗೆ ಅವತ್ತೇ ಗೊತ್ತಾಗಿದ್ದು, ಇದು ಮೋಸ್ಟ್ಲಿ ಇದು ಬೇರೆ ರೀತಿ. ನಾವೆಲ್ಲ ಹೋಗಿ ತಮಾಷೆನೂ ಮಾಡಿದ್ದೀವಿ. ಏನ್ರಿ ತಿಂತೀರಾ ನೀವು, ಹಿಂಗಿದ್ದೀರಾ 30 yard ಸರ್ಕಲ್ ದಾಟಬಾರ್ದು ನೀವು, ಅಲ್ಲಿ ಹೊಡಿತಾ ಇದ್ದೀರಲ್ಲ ಅಂತ. ಸಚ್ ಎ ಕ್ರಿಕೆಟರ್. ಆ್ಯಂಡ್ ವೆನ್ ಹಿ ಪ್ಲೇಡ್ ಫಾರ್ ಇಂಡಿಯಾ ವಿ ವರ್ ಸೋ ಹ್ಯಾಪಿ. ಬಟ್ ಅನ್ಫಾರ್ಚುನೇಟ್ ಅನ್ನಿಸ್ತು ನನಗೆ.